ಮೌರ್ಯ ಸಾಮ್ರಾಜ್ಯ ಮತ್ತು ಅದಕ್ಕೆ ಸಂಬಂಧಿಸಿದ ಸಾಮಾನ್ಯ ಜ್ಞಾನದ ಪೂರಕ ಮಾಹಿತಿ. ಫಸ್ಟ್, ರಾಜ ಖಾರವೇಲ ಹೆಸರು ಸಂಬಂಧಿಸಿರುವುದು ಈ ಶಾಸನದೊಂದಿಗೆ ತಿಳಿದ. ಖಾರವೇಲ ಎನ್ನುವ ದೊರೆ ಯಾರು ಅಂದ್ರೆ ಚೇದಿಗಳ ಮನೆತನದಲ್ಲಿ, ಅಂದ್ರೆ ಈ ಚೇದಿ ವಂಶಸ್ಥದ ರಾಜ. ಚೇದಿಗಳು ಎಲ್ಲಿ ಆಳ್ತಾ ಇದ್ರು ಅಂದ್ರೆ ಒಡಿಸ್ಸಾ ರಾಜ್ಯವನ್ನು ಆಳ್ತಾ ಇದ್ರು. ರಾಜ ಖಾರವೇಲ್ ಹೊರಡಿಸಿರುವ ಶಾಸನ ಯಾವುದು ಅಂದ್ರೆ ಹಾತಿಗುಂಪ ಶಾಸನ. ಎಲ್ಲದ ಅಂದ್ರೆ ಒಡಿಸ್ಸಾ ರಾಜ್ಯದಲ್ಲಿ ಇದೆ. ಇವನು ಒಡಿಸ್ಸಾ ರಾಜ್ಯಕ್ಕೆ ಏನು ಅಂದರೆ ಜೈನ ಧರ್ಮವನ್ನು ಪರಿಚಯ ಮಾಡಿದನು. ಅಂದರೆ ಯಾವ ಧರ್ಮದ ಅನುಯಾಯಿ ಅನ್ನಂಗಾಯ್ತು ಅಂದರೆ ಜೈನ ಧರ್ಮ. ಖಾರವೇಲನು ಚೇದಿ ವಂಶಗಳ ವಂಶಸ್ಥನಾಗಿದ್ದೊಂದು ಒಡಿಸ್ಸಾ ಪ್ರದೇಶದಲ್ಲಿ ಆಳ್ತಾ ಇದ್ದ. ಇವ ಒಂದು ಹೊಸ ನಗರ ನಿರ್ಮಾಣ ಮಾಡ್ಯಾನ, ಅದರ ಹೆಸರು ಭುವನೇಶ್ವರ. ಆ ಭುವನೇಶ್ವರ ಎನ್ನುವ ನಗರವೇ ಇವತ್ತ ಎದರ ರಾಜಧಾನಿಯಾಗಿದ್ರೆ ಒಡಿಸ್ಸಾದ ರಾಜಧಾನಿ ಅದ. ಹಾತಿಗುಂಪ ಶಾಸನದ ಹೊರಡಿಸಿದವರು ಯಾರು ಅಂದ್ರೆ ಖಾರವೇಲ. ಇದರಲ್ಲಿ ಎದರ ಬಗ್ಗೆ ವಿವರಣೆ ಅದಂದ್ರೆ ಒಡಿಸ್ಸಾಕ್ಕೆ ಜೈನ ಧರ್ಮವನ್ನು ಪರಿಚಯಿಸಿದರ ವಿವರಣೆ ಇದೆ. ದ ಕೆಥೆಡ್ರಲ್ ಸಿಟಿ ಆಫ್ ಇಂಡಿಯಾ, ಭಾರತದ ದೇವಾಲಯಗಳ ನಗರ ಎಂದು ಇದಕ್ಕೆ ಕರೆಯುತ್ತಾರೆ ಅಂದರೆ ಭುವನೇಶ್ವರ. ಕೆಥೆಡ್ರಲ್ ಸಿಟಿ ಆಫ್ ಇಂಡಿಯಾ, ಭಾರತದ ದೇವಾಲಯಗಳ ನಗರ. ಇದು ಇವನ ರಾಜಧಾನಿಯೂ ಆಗಿತ್ತು. ಖಾರವೇಲನ ರಾಜಧಾನಿ ಯಾವುದು ಅಂದ್ರೆ ಭುವನೇಶ್ವರ. ಇದರದೊಂದು ವಿಶೇಷತೆ ಏನಂದ್ರೆ ಭುವನೇಶ್ವರದ್ದು ಪೂರ್ವದ ಕರಾವಳಿ ರೈಲ್ವೆ ವಲಯದ ಕೇಂದ್ರ ಸ್ಥಳವೂ ಇದೆಯಾಗ್ಯದ. ಹಾಗಾಗಿ ಏನಂದ್ರೆ ಈಸ್ಟರ್ನ್ ಕೋಸ್ಟಲ್ ರೈಲ್ವೆ ಝೋನ್ ಹೆಡ್ ಕ್ವಾರ್ಟರ್ ಯಾವುದು ಅಂತ ಕೇಳಿದ್ರೆ ಭುವನೇಶ್ವರ ಅಂತೇಳಿ ಹೇಳ್ತೇವೆ ನಾವು. ಈ ಒಡಿಸ್ಸಾ ರಾಜ್ಯದ ಒಂದಿಷ್ಟು ವಿಶೇಷ ಮಾಹಿತಿ ಏನದ. ಫಸ್ಟ್ ಏನೊಂದು ಕ್ವಶನ್ ನೋಡ್ರಿದು. ಕಳಿಂಗದ ರಾಜ ಖಾರವೇಲ ಯಾವ ವಂಶಸ್ಥಕ್ಕೆ ಸಂಬಂಧಿಸಿದ್ದಾನೆ ಅಂದರೆ ಚೇದಿಗಳ ಮನೆತನಕ್ಕೆ ಸಂಬಂಧಿಸಿದ್ದಾನೆ. ಒಂದಿಷ್ಟು ಪೂರಕ ಮಾಹಿತಿ ಗೊತ್ತಿರಬೇಕು ನಮಗೆ. ಎದರ ಬಗ್ಗೆ ಅಂದರೆ ಒಡಿಸ್ಸಾದ ಬಗ್ಗೆ. ಇದಕ್ಕೆ ಪ್ರಾಚೀನ ಕಾಲದಲ್ಲಿ ಏನಂತೇಳಿ ಕರಿತಿದ್ರು ಅಂದರೆ ಕಳಿಂಗ. ಹಾಗಾದರೆ ನಮ್ಮ ರಾಷ್ಟ್ರಗೀತೆಯಲ್ಲಿ ಏನು ಕರೆದಾರಂದ್ರೆ ಉತ್ಕಲ ವಂಗ ಅಂಥೇಳಿ ಕರಿತೇವೆ. ಉತ್ಕಲ ಅಂದರೆ ಒಡಿಸ್ಸಾ, ವಂಗ ಎಂದರೆ ವೆಸ್ಟ್ ಬೆಂಗಾಲ್. ಹಾಗಾದರೆ ಒಡಿಸ್ಸಾದ ಇನ್ನೊಂದು ಹೆಸರು ಏನಂದ್ರೆ ಉತ್ಕಲ ಎಂದರ್ಥ. ಇದರ ರಾಜಧಾನಿ ಏನದ ಅಂದ್ರೆ ಭುವನೇಶ್ವರ. ಭುವನೇಶ್ವರ ನಗರದ ಸ್ಥಾಪಕ ಯಾರು ಅಂತ ಕೇಳಿದ್ರೆ ಖಾರವೇಲ. ಇನ್ನು ಭುವನೇಶ್ವರಕ್ಕೆ ಏನಂತೇಳಿ ಕರೀತಾರಂದ್ರೆ ಕೆಥೆಡ್ರಲ್ ಸಿಟಿ ಆಫ್ ಇಂಡಿಯಾ, ಭಾರತದ ದೇವಾಲಯಗಳ ನಗರ ಅಂಥೇಳಿನೂ ಕರೀತಾರೆ. ಇಷ್ಟು ಇದರ ಬಗ್ಗೆ ಮಾಹಿತಿ ಗೊತ್ತಿರಬೇಕು. ಒಡಿಸ್ಸಾದ ಹಳೆಯ ರಾಜಧಾನಿ UPSC ಕೇಳಿದ್ರು ಯಾವುದು ಅಂದ್ರೆ ಕಟಕ್ ಇರುವುದು. ಇದು ಓಲ್ಡ್ ಕ್ಯಾಪಿಟಲ್. ಯಾವ ನದಿಯ ದಡದಲ್ಲಿ ಅಂತ ಕೇಳಿದ್ರೆ ಅಂದ್ರೆ ಮಹಾನದಿ ದಡದಲ್ಲಿ ಇದೆ. ಭಾರತದ ಭತ್ತದ ಸಂಶೋಧನಾ ಕೇಂದ್ರ ಇಂಡಿಯನ್ ರೈಸ್ ರಿಸರ್ಚ್ ಸೆಂಟರ್ ಎಲ್ಲದ ಅಂತ ಕೇಳ್ತಾರೆ ಕಟಕದಲ್ಲಿ ಇದೆ. ಪ್ರಪಂಚದ ಭತ್ತದ ಸಂಶೋಧನಾ ಕೇಂದ್ರ ಎಲ್ಲಿದೆ ಅಂದರೆ ಫಿಲಿಪೈನ್ಸ್ ದೇಶದಲ್ಲಿದೆ. ಸಿವಿಲ್ PSI ಕ್ವಶನ್. ಫಿಲಿಪೈನ್ಸ್ದಲ್ಲಿ ವರ್ಲ್ಡ್ದ. ಹಾಗಾದರೆ ಭಾರತದ ಎಲ್ಲದ ಅಂದರೆ ಕಟಕದಲ್ಲಿ ಯಾವ ಭಾರತದ ಪ್ರಸಿದ್ಧ ಗಣ್ಯ ವ್ಯಕ್ತಿಗಳು ಒಬ್ಬರು ಜನನ ಪಡೆದಾರ ಅಂದ್ರೆ ಸುಭಾಷ್ ಚಂದ್ರ ಬೋಸ್. ಇದು ಹೇಳ್ಬೇಕು ನಾವು. ಸುಭಾಷ್ ಚಂದ್ರ ಬೋಸ್ ಅವರು ಜನ್ಮಸ್ಥಳ ಯಾವುದಂದ್ರೆ ಕಟಕ. ಒಡಿಸ್ಸಾದ ಹೈಕೋರ್ಟಿನ ಕೇಂದ್ರ ಸ್ಥಳ ಎಲ್ಲದ ಅಂತ ಕೇಳ್ತಾರ ಕಟಕ್ ಅಂತ ಹೇಳಿನೇ ಹೇಳಬೇಕು. ಇನ್ನು ಒಡಿಸ್ಸಾ ರಾಜ್ಯದ ಮತ್ತು ಭೌಗೋಳಿಕ ಮತ್ತು ಪ್ರಾದೇಶಿಕ ವಿಶೇಷಗಳು ಏನು ಅಂದ್ರೆ ಭಾರತದಲ್ಲಿ ಅತ್ಯಂತ ದೊಡ್ಡದಾದ ಸರೋವರ, ಇಂಡಿಯನ್ ಲಾರ್ಜೆಸ್ಟ್ ಲಗೂನ್ ಲೇಕ್ ಅಂತೇಳಿ ಕೇಳ್ತೇವೆ. UPSCಗೆ ಹಾಗೆ ಕೇಳಾರ. ಯಾವುದು ಅಂದರೆ ಚಿಲ್ಕಾ ಸರೋವರ. ಈ ಚಿಲ್ಕಾ ಸರೋವರ ಎಂಥ ಸರೋವರ ಅಂದ್ರೆ ಲಗೂನ್ ಸರೋವರವಾಗಿದೆ ಅಥವಾ ಹಿನ್ನೀರಿನ ಸರೋವರವಾಗಿದೆ. ಹಿನ್ನೀರಕ್ಕೆ ಏನಂತೇಳಿ ಕರಿತೀವಿ ಅಂದ್ರೆ ಬ್ರ್ಯಾಕಿಶ್ ವಾಟರ್ ಅಂತೇಳಿ ಕರಿತೀವಿ. ಇಂಡಿಯಾದೊಳಗೆ ಯಾವ ರಾಜ್ಯವನ್ನು ಲ್ಯಾಂಡ್ ಆಫ್ ದಿ ಬ್ರ್ಯಾಕಿಶ್ ವಾಟರ್ ರಿವರ್ ಅಂತೇಳಿ ಕರೀತಾರ ಅಂತ ಕೇಳಿದ್ರೆ ಕೇರಳಕ್ಕಂತಾರ. ಭಾರತದಲ್ಲಿ ಹಿನ್ನೀರಿನ ಸರೋವರಗಳ ನಾಡು ಕೇರಳ. ಹಾಗಾದರೆ ಭಾರತದ ದೊಡ್ಡದಾದ ಲಗೂನ್ ಸರೋವರ ಯಾವುದು ಅಂದರೆ ಚಿಲ್ಕಾ. ಈ ಒಡಿಸ್ಸಾದಾಗ ಒಂದು ಬೈತರ್ ಕಣಿಕಾ ಎನ್ನುವ ಪ್ಲೇಸ್ ಅದ. ಈ ಬೈತರ್ ಕಣಿಕಾ ಎನ್ನುವುದು ಎದಕ್ಕೆ ಫೇಮಸ್ ಅದಂದ್ರೆ ಮೊಸಳೆಗಳಿಗೆ ಪ್ರಸಿದ್ಧಿಯಾಗಿದೆ.
ಯಾವುದಕ್ಕೆ ಫೇಮಸ್ ಅದಂದ್ರೆ ಮೊಸಳೆ. ಮೊಸಳೆ ವನ್ಯಧಾಮ ಇರುವುದು ಎಲ್ಲಿ ಅಂದ್ರೆ ಒಡಿಸ್ಸಾದ ಬೈತರ್ಕಣಿಕಾ. ಚಾಂಡೀಪುರ್ ಅಂತೇಳಿ ಅದ. ಚಾಂಡೀಪುರ್ ದ್ವೀಪ, ಇದಕ್ಕೆ ಇನ್ನೊಂದು ಹೆಸರು ವೀಲರ್ ದ್ವೀಪ ಅಂತ ಹೇಳಿ ಕರಿತೀವಿ ನಾವು. ಈ ವೀಲರ್ ದ್ವೀಪಕ್ಕೆ ಯಾರು ಹೆಸರಿಟ್ಟಾರಂದ್ರೆ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ ಹೆಸರನ್ನು ಮರುನಾಮಕರಣ ಮಾಡಲಾಗಿದೆ. ಭಾರತ ಸರ್ಕಾರ ಯಾವ ದ್ವೀಪವನ್ನು ಏನದಂದ್ರೆ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ ಹೆಸರಿಗೆ ಏನದಂದರೆ ಹೆಸರನ್ನು ಇಡಲಾಗಿದೆ ಅಂದರೆ ವೀಲರ್ ದ್ವೀಪ. ಎಲ್ಲದಂದ್ರೆ ಒಡಿಸ್ಸಾ. ಇನ್ನೊಂದು ಹೆಸರು ಭಾರತದಲ್ಲಿ ಕ್ಷಿಪಣಿಗಳನ್ನು ಪರೀಕ್ಷೆ ಮಾಡುವ ಸ್ಥಳ. ಕ್ಷಿಪಣಿ ಅಂದ್ರೆ ಮಿಸೈಲ್ಸ್. ಇಂಡಿಯಾದೊಳಗೆ ಕ್ಷಿಪಣಿ ಪರೀಕ್ಷೆ ಮಾಡ್ಲಿಕ್ಕೆ ಎಲ್ಲಿ ಜಾಗ ಅದಂದ್ರೆ ವೀಲರ್ ದ್ವೀಪ ಅಂದರೆ ಚಾಂಡೀಪುರ್. ಇಷ್ಟು ಮೊದಲ ಇದು ಗೊತ್ತಿರಬೇಕು. ಒಡಿಸ್ಸಾ ರಾಜ್ಯದಲ್ಲಿ ಏನಂದ್ರೆ ಟುಟಿಕೋರಿನ್ ಅಂತೇಳಿ ತಲಚೂರ ಅಂತೇಳಿ ಒಂದು ಪ್ಲೇಸ್ ಅದ. ಹಾಗಾದರೆ ಎಕ್ಸಾಮ್ UPSC ಕೇಳಿದ್ದ ತಲಚೂರ ಇಟ್ ಈಸ್ ಫೇಮಸ್ ಫಾರ್ ಯಾವುದಕ್ಕೆ ಪ್ರಸಿದ್ಧಿಯಾಗಿದೆ ಒಡಿಸ್ಸಾದ ತಲಚೂರ ಅಂತ ಕೇಳ್ತಾರೆ. ಇದು ಭಾರಜಲ ಉತ್ಪಾದನಾ ಘಟಕವಾಗಿದೆ. ಭಾರಜಲ ಅಂದರೆ ಏನು ಅಂದರೆ ಹೆವಿ ವಾಟರ್. ಹೆವಿ ವಾಟರ್ ಅಂದರೆ ಏನು ಅಂದರೆ D2O. D2O ಅಂದರೆ ಏನಂದರೆ ಡ್ಯೂಟೀರಿಯಂ ಆಕ್ಸೈಡ್. ಏನಂತಾರೆ ಇದಕ್ಕೆ? ಡ್ಯೂಟೀರಿಯಂ ಆಕ್ಸೈಡ್. ಇದು ಎದಕ್ಕೆ ಯೂಸ್ ಆಗ್ತದೆ ಅಂತ ಕೇಳ್ತಾರೆ. ಅಟಾಮಿಕ್ ರಿಯಾಕ್ಟರ್ಗಳಲ್ಲಿ ತಂಪು ಕಾರಕವಾಗಿ ಅಥವಾ ಕೂಲೆಂಟ್ ಆಗಿ ಬಳಸುವುದು D2O. ಭಾರತದಲ್ಲಿ ಒಟ್ಟು 8 ಭಾರಜಲ ಉತ್ಪಾದನಾ ಘಟಕಗಳದವ. 1ನೇದ್ದು ಪಂಜಾಬದ ನಂಗಲ, 2ನೇದ್ದು ಮಹಾರಾಷ್ಟ್ರದ ತಾಲ್, 3ನೇದು ಗುಜರಾತಿನ ಗುಜರಾತಿನ ಬರೋಡಾ. ಹಾಗಾದರೆ 4ನೇದು ಏನಂದ್ರೆ ಗುಜರಾತದ ಹಾಜಿರಾ ಅಂತೇಳಿ ಬರ್ತದೆ. ನೆಕ್ಸ್ಟ್ ಏನದಂದ್ರೆ ತಮಿಳುನಾಡಿನ ಟುಟಿಕೋರಿನ್ ಅಂತೇಳಿ ಬರ್ತದೆ. ಆಂಧ್ರ ಪ್ರದೇಶದ ಮಾನ್ಗುರು ಅಂತೇಳಿ ಬರ್ತದೆ. ಒಡಿಸ್ಸಾದ ತಲಚೂರ. ಅಂದ್ರೆ ಭಾರಜಲ ಉತ್ಪಾದನಾ ಘಟಕಗಳು ಗೊತ್ತಿರಬೇಕಂದಂಗೆ. ಒಡಿಸ್ಸಾ ರಾಜ್ಯದಲ್ಲಿ ಏನದಂದ್ರೆ ಒಂದು ಬ್ಲ್ಯಾಕ್ ಪಗೋಡಾ ಅಂತ ಹೇಳಿ ಕರಿತೀವಿ ನಾವು. ಬ್ಲ್ಯಾಕ್ ಅಂದ್ರೆ ಕಪ್ಪು, ಪಗೋಡ ಎಂದರೆ ಏನು ಅಂದರೆ ಶಿಖರ. ಪಗೋಡ, ಬ್ಲ್ಯಾಕ್ ಪಗೋಡ ಎಂದು ಇದಕ್ಕೆ ಕರೆಯುತ್ತಾರೆ ಅಂತ ಕೇಳ್ತಾರೆ. ಕೋನಾರ್ಕ್ ಸೂರ್ಯ ದೇವಾಲಯಕ್ಕೆ ಕರೀತಾರೆ. ಅದೇ ರೀತಿ ಸೂರ್ಯ ದೇವಾಲಯ ಮತ್ತೆಲ್ಲದನ್ನು ಗುಜರಾತಿನ ಮೋದೇರಾದಲ್ಲಿ ಅದ. ಏನೋ ಒಂದು ಏನಂದ್ರೆ ಕಾಶ್ಮೀರದೊಳಗದ. ಹಾಗಾಗಿ ತೋಪೇರಾ, ಮೋದೇರಾ ಮತ್ತು ಕೋನಾರ್ಕ್ ಇವೆಲ್ಲ ಸನ್ ಟೆಂಪಲ್ಗೆ ಪ್ರಸಿದ್ಧಿಯಾದ ಸ್ಥಳಗಳಾಗಿವೆ. ಇದಕ್ಕೆ ಬ್ಲ್ಯಾಕ್ ಪಗೋಡ ಎಂದರೆ ಏನು ಹೇಳಬೇಕಂದ್ರೆ ಕೋನಾರ್ಕ್ ಸೂರ್ಯ ದೇವಾಲಯ. ನೆಕ್ಸ್ಟ್ ವೈಟ್ ಪಗೋಡ ಎಂದರೆ ಯಾವುದು ಅಂತ ಕೇಳ್ತಾರೆ. ಬಿಳಿ ಶಿಖರವನ್ನು ಹೊಂದಿರುವ ದೇವಾಲಯ. ವೈಟ್ ಪಗೋಡ ಎಂದರೆ ಈ ಒಡಿಸ್ಸಾದಲ್ಲಿ ಜಗತ್ ಪ್ರಸಿದ್ಧವಾದಂಥ ಒಂದು ರಥೋತ್ಸವ ಕಾರ್ಯಕ್ರಮ ನಡೀತದೆ. ಅದಕ್ಕೆ ಇಂಗ್ಲೀಷ್ನ ಕಾರ್ ಫೆಸ್ಟಿವಲ್ ಅಂತಾರೆ. ಕಾರ್ ಅಂದರೆ ಕಾರ್ ಓಡಿಸೋದಲ್ಲ, ಕಾರ್ ಫೆಸ್ಟಿವಲ್ ಅಂದರೆ ರಥೋತ್ಸವ. ಹಾಗಾದರೆ ಅದನ್ನೇ ಯಾವುದು ಅಂತ ಕೇಳ್ತಾರೆ. ಜಗನ್ನಾಥ ದೇವಾಲಯ. ಜಗನ್ನಾಥ ದೇವಾಲಯ ಎಲ್ಲಿದೆ ಅಂತ ಕೇಳಿದ್ರು ಅಂದ್ರೆ ಪುರಿ ಜಗನ್ನಾಥ ದೇವಾಲಯಕ್ಕೆ ಏನೆಂದು ಕರೆಯುತ್ತಾರೆ? ವೈಟ್ ಪಗೋಡ. ಜಗತ್ ಪ್ರಸಿದ್ಧ ಕಾರ್ ಫೆಸ್ಟಿವಲ್ ಅಥವಾ ರಥೋತ್ಸವ ಎನ್ನುವುದು ಎಲ್ಲಿ ನಡೀತದ ಅಂತ ಕೇಳಿದ್ರಂದ್ರೆ ಒಡಿಸ್ಸಾದಲ್ಲಿನೇ ನಡೀತದ. ಇದು ಹೇಳ್ಬೇಕು ನಾವು. ಮತ್ತು ಒಡಿಸ್ಸಾಕ್ಕೆ ಫೇಮಸ್ ಏನದ? ಇಲ್ಲೊಂದು ಕಾಳಹಂದಿ ಅಂಥೇಳಿ ಪ್ಲೇಸ್ ಅದ, ಭಾಳ ಫೇಮಸ್. ಹಾಗಾದರೆ ಇದನ್ನು ತಮಗೆ ಕಾಮೆಂಟ್ಸ್ ಬಾಕ್ಸ್ನಾಗ ಆನ್ಸರ್ ಮಾಡೋಕ್ಕೆ ವರ್ಡ್ ಕೊಡ್ತೀನಿ. ಒಡಿಸ್ಸಾದ ಕಾಳಹಂದಿ ಇದಕ್ಕೆ ಪ್ರಸಿದ್ಧಿಯಾಗಿದೆ. UPSC ಕ್ವಶನ್. ಆ ಕಾಳಹಂದಿ ಎನ್ನುವ ಪ್ಲೇಸ್ ಎದಕ್ಕೆ ಫೇಮಸ್ ಅದ ಅನ್ನೋದು ಕೇಳ್ತಾರೆ. ಇಡೀ ಏಷ್ಯಾ ಖಂಡದಲ್ಲಿ ಅತ್ಯಂತ ಉದ್ದವಾದಂಥ ಜಲಾಶಯ, ಲಾಂಗೆಸ್ಟ್ ಡ್ಯಾಮ್ ಇನ್ ಇಂಡಿಯಾ. ಏಷ್ಯಾದಾಗೂ ಮತ್ತು ಭಾರತದಾಗ ಯಾವುದು ಅಂತ ಕೇಳಿದ್ರೆ ಮಹಾನದಿಗೆ ಕಟ್ಟಲಾಗಿದೆ. ಮಹಾನದಿಗೆ ಕಟ್ಟಲಾದಂಥ ಡ್ಯಾಮದ ಹೆಸರು ಏನು ಅಂದರೆ ಹೀರಾಕುಡ್. ಹೀರಾಕುಡ್ ಜಲಾಶಯ ಎಲ್ಲದ ಅಂತ ಕೇಳಿದ್ರೆ ಒಡಿಸ್ಸಾ. ಯಾವ ನದಿ ಕಟ್ಟ್ಯಾರ್ರಿ? ಮಹಾನದಿಗೆ ಕಟ್ಟಲಾಗಿದೆ. ಇದ್ರ ಬಗ್ಗೆ ಒಂದು ಸಲ ಒಂದು ಚಾಲೂ ಮಾಡಿದ್ರೆ ಅದರದ್ದು ಕಂಪ್ಲೀಟಾಗಿ ನೆನಪಿಗೆ ಬರಬೇಕು. ಇವೆಲ್ಲ ಎಕ್ಸಾಮ್ಸ್ಗೆ ಹಿಂಗೆ ಕೇಳ್ಕೊತ ಬಂದಿರ್ತಾರ. ಏನು ಇದು ನಮಗೊಂದು ಕಾನ್ಸೆಪ್ಟ. ಈ ಒಡಿಸ್ಸಾಕ ಅಥವಾ ಕಳಿಂಗ ಯುದ್ಧ ಮಾಡ್ಯಾನಲ್ಲ ಅಶೋಕ, ಅದನ್ನು 13ನೇಯ ಬಂಡೇಗಲ್ಲು ಶಾಸನದಲ್ಲಿ ವಿವರಿಸಲಾಗಿದೆ. ಕಳಿಂಗ ಯುದ್ಧ ಅಶೋಕನು ಮಾಡಿರುವುದನ್ನು ಯಾವ ಬಂಡೇಗಲ್ಲು ಶಾಸನ ಅಂದರೆ ಸಿವಿಲ್ PSI ಕೇಳಿದ್ದ. 13ನೇಯ ಬಂಡೇಗಲ್ಲು ಶಾಸನದಲ್ಲಿ ಅದರ ಬಗ್ಗೆ ಮಾಹಿತಿ ಇದೆ. ಏನು ಹಿಂಗೆ ಇದರ ಬಗ್ಗೆ ನಮಗೊಂದಿಷ್ಟು ಏನದಂದ್ರೆ ಗೊತ್ತಿರಬೇಕು ಅಂದಂಗೆ. ನೆಕ್ಸ್ಟ್ ಕ್ವಶನ್.
ಕಳಿಂಗದ ರಾಜ ಖಾರವೇಲ ಇದಕ್ಕೆ ಪ್ರಸಿದ್ಧಿ ಅಂದರೆ ಯಾವ ವಂಶಸ್ಥ ಅಂದರೆ ಚೇದಿ ಅಂದಂಗ. ಚಾಣಕ್ಯನನ್ನು ಬಾಲ್ಯದಲ್ಲಿ ಯಾವ ಹೆಸರಿನಿಂದ ಕರೆಯಲಾಗುತ್ತದೆ? ಒಂದು ವಿಷ್ಣುಗುಪ್ತ, ಇನ್ನ ಒಂದು ಹೆಸರು ಏನು ಅಂದ್ರೆ ಕೇಳ್ತಾರೆ. ಹಾಗಾದರೆ ಕೌಟಿಲ್ಯ. ಈ ವಿಷ್ಣುಗುಪ್ತ ಅಂದರೂ ಒಂದೇ, ಕೌಟಿಲ್ಯ ಅಂದರೂ ಒಂದೇ. ಇವನ ಜನ್ಮಸ್ಥಳ ಯಾವುದು ಅಂದ್ರೆ ತಕ್ಷಶಿಲಾವಾಗಿದೆ. ಹಾಗಾದರೆ ಈಗಿನ ತಕ್ಷಶಿಲಾ ಎಲ್ಲಿದೆ ಅಂದರೆ ಪಾಕಿಸ್ತಾನದಲ್ಲಿದೆ. PSI ಕ್ವಶನ್, ತಕ್ಷಶಿಲಾ ಎನ್ನುವುದು ಯಾವ ಎರಡು ನದಿಗಳ ನಡುವೆ ಇದೆ ಅಂತ ಕೇಳ್ತಾರೆ. ಹಾಗಾದರೆ ಝೇಲಂ ಮತ್ತು ಇಲ್ಲೊಂದು ಸಣ್ಣ ಆಲೋಚನೆ ಮಾಡಿ, ಹಿಂಗೆ ಮಾಡಿ ಹಿಂಗೆ ಬರಿಬೇಕು. ಇದಕ್ಕೆ ಝೇಲಂ ಅಂಥೇಳಿ ಬರಿಬೇಕು. ಇದು ಏನು ಅಂದರೆ ಇಂಡಾಸ್. ಯಾವುದ್ರಿ ಇದು? ಇಂಡಾಸ್. ಹಾಗಾದರೆ ಏನಂತಂದ್ರೆ ಇಲ್ಲೊಂದು ನದಿ ಬೇರ್ಬೇಕು. ಈ ಹೈಡಾಸ್ಪಸ್ ಕದನ ಅಂಥೇಳಿ ನಡೀತದೆ, ಗೊತ್ತಿರ್ಬೇಕು ತಮಗೆ. ಅಲೆಕ್ಸಾಂಡರ್ ಭಾರತದ ಮೇಲೆ ದಾಳಿ ಮಾಡಿದಾಗ ಹೈಡಾಸ್ಪಸ್ ಕದನ ನಡೀತದೆ. ಗ್ರೀಕರು ಹೈಡಾಸ್ಪಸ್ ಎಂದರೆ ಈ ನದಿಗೆ ಕರೆದಿದ್ದಾರೆ, ಅದು ಝೇಲಂ ನದಿ. ಹಾಗಾದರೆ ತಕ್ಷಶಿಲಾ ಇರುವುದು ಝೇಲಂ ಮತ್ತು ಡ್ಯಾಶ್ ನದಿಗಳ ನಡುವೆ ಇದೆ. ಕಾಮೆಂಟ್ಸ್ ಬಾಕ್ಸ್ನಾಗ ಝೇಲಂ ಮತ್ತು ಇಂಡಸ್ಗಳ ನಡುವೆ ಪೇಶಾವರ ಬರುತ್ತದೆ. ಹಾಗಾದರೆ ಝೇಲಂ ಮತ್ತು ಡ್ಯಾಶ್ ನದಿಗಳ ನಡುವೆ ತಕ್ಷಶಿಲಾ ಬರುತ್ತದೆ. ಪೇಶಾವರ ಎನ್ನುವುದು ಪೋರಸನ ರಾಜಧಾನಿಯಾಗಿತ್ತು. ಇದು ಯಾರ ವಿರುದ್ಧ ಹೋರಾಡದ ಅಂದ್ರೆ ಅಲೆಕ್ಸಾಂಡರ್ನ ವಿರುದ್ಧ. ತಕ್ಷಶಿಲಾ ಎನ್ನುವುದು ಯಾರ ರಾಜಧಾನಿಯಾಗಿತ್ತು ಅಂದ್ರೆ ಆಂಬಿ. ಹಾಗಾದರೆ ಭಾರತದ ಮೇಲೆ ಅಲೆಕ್ಸಾಂಡರ್ನ ದಾಳಿಯನ್ನು ಆಹ್ವಾನಿಸಿದವರು ಯಾರು ಅಂದ್ರೆ ಅಂಬಿ. 326ರಲ್ಲಿ ಝೇಲಂ ನದಿ ಹೈಡಾಸ್ಪಸ್ ಕದನದಲ್ಲಿ ಯಾರು ಸೋತರು ಅಂದ್ರೆ ಪೋರಸ್ ಸೋಲ್ತಾನಂದಂಗ. ನೆಕ್ಸ್ಟ್, ಕೌಟಿಲ್ಯ ಇವರ ಪ್ರಧಾನಮಂತ್ರಿಯಾಗಿದ್ದನು. ಫಸ್ಟ್ ಕೌಟಿಲ್ಯ ತಕ್ಷಶಿಲಾ ವಿಶ್ವವಿದ್ಯಾಲಯದಲ್ಲಿ ಪರಿಸರ ವಿಷಯವನ್ನು ಬೋಧಕ ಮಾಡ್ತಾ ಇದ್ದ. ಅಂದ್ರೆ ಅವ ಯೂನಿವರ್ಸಿಟಿ ಪ್ರೊಫೆಸರ್ ರೀ. ಆ ನಂತರ ಏನು ಅಂದರೆ ಚಂದ್ರಗುಪ್ತ ಮೌರ್ಯನಿಗೆ ಮಂತ್ರಿಯಾಗಿದ್ದನು. ಕೌಟಿಲ್ಯನ ಕುತಂತ್ರದಿಂದ ಚಂದ್ರಗುಪ್ತ ಮೌರ್ಯ ಅಧಿಕಾರಕ್ಕೆ ಬಂದನು ಎಂದು ವಿಶಾಖದತ್ತ ಗುಪ್ತರ ಕಾಲದಲ್ಲಿ ಮುದ್ರಾ ರಾಕ್ಷಸ ಎಂಬ ಸಂಸ್ಕೃತ ನಾಟಕದಲ್ಲಿ ವಿವರಿಸಿದ್ದಾನೆ. ಮುದ್ರಾ ರಾಕ್ಷಸ ನಾಟಕದಲ್ಲಿ ಕೌಟಿಲ್ಯನಿಗೆ ರಾಕ್ಷಸ ಎಂದು ನಮೂದಿಸಿದ್ದಾನೆ. ಹಾಗಾಗಿ ಧನನಂದನನ್ನು ಸೋಲಿಸಿ ಚಂದ್ರಗುಪ್ತ ಮೌರ್ಯ ಸಿಂಹಾಸನಕ್ಕೆ ಬರುವ ವಿವರಣೆ ಇರುವುದು ಗುಪ್ತರ ಕಾಲದಲ್ಲಿ ಸಂಸ್ಕೃತದ ನಾಟಕಕಾರನಾದ ವಿಶಾಖದತ್ತ ಬರೆದಿರುವ ಮುದ್ರಾ ರಾಕ್ಷಸ ಮಾಹಿತಿ ಕೊಡ್ತದ. ನೆಕ್ಸ್ಟ್, ಇದು ಒಂದು ಸುಮ್ಮನೆ ವರ್ಡ್ ತೊಗೊಳ್ಳೋಣ. ಅ ಎಂದರೆ ಇಲ್ಲ, ಶೋಕ ಎಂದರೆ ದುಃಖ, ದುಃಖವನ್ನೇ ಇರಲಾರದವನಿಗೆ ಅಶೋಕ ಅಂತ ಹೇಳ್ತೇವೆ. ಅವಾಗೆಲ್ಲ ಹೆಸರುಗಳು ಹಾಗೆ ಇಡ್ತಿದ್ರು ಸರ್. ಹೆಸರಿನ ತಕ್ಕಂತೆಯೇ ಅವರು ಬದುಕಿನೂ ಇದ್ದರು. ಪುಲ ಎಂದರೆ ಕೇಶ, ಪುಲ ಎಂದರೆ ಶಿವ, ಕೇಶ ಎಂದರೆ ಕೂದಲು. ಶಿವದಂತೆ ಕೇಶಗಳನ್ನು ಹೊಂದಿ ಗರ್ಜಿಸಿದವನೇ ಪುಲಕೇಶಿ ಏನ್ರಿ. ಆ ರೀತಿ ವರ್ಡ್ಗಳು ಇರ್ತಾ ಇದ್ದು ಸರ್. ಹಾಗಾಗಿ ಅ ಎಂದರೆ ಇಲ್ಲ, ಅಶೋಕ ಎಂದರೆ ದುಃಖ, ದುಃಖವನ್ನು ಗೆದ್ದವನೇ ಅಶೋಕ ಎಂದರ್ಥ. ಅವನು ದಮ್ಮ ನೀತಿಯನ್ನು ಅನುಸರಿಸಿದ್ದಾನೆ. ನಂದ ರಾಜವಂಶದ ನಂತರ ಈ ರಾಜವಂಶವನ್ನು ಮಗಧದಲ್ಲಿ ಆಳ್ವಿಕೆ ಬತ್ತು. ಫಸ್ಟ್ ಮಗಧ ಅಂದರೆ ಯಾವುದು? ಬಿಹಾರ್. ನಂದರನ್ನು ಸೋಲಿಸಿ ಯಾರು ಅಧಿಕಾರಕ್ಕೆ ಬರುತ್ತಾರೆ? ಮೌರ್ಯರು. ಭಾರತದಲ್ಲಿ ಅತ್ಯಂತ ಪ್ರಾಚೀನ ಸಾಮ್ರಾಜ್ಯ ಯಾವುದು ಅಂದರೆ ಮೌರ್ಯ. ಇಂಡಿಯನ್ ಓಲ್ಡೆಸ್ಟ್ ಎಂಪೈರ್. ಭಾರತದಲ್ಲಿ ಅತ್ಯಂತ ಪ್ರಾಚೀನ ಸಾಮ್ರಾಜ್ಯ ಯಾವುದು ಅಂದ್ರೆ ಮೌರ್ಯರು. ನಂದರು ಇದ್ದರು, ಅವರಿಗೆ ಸಾಮ್ರಾಜ್ಯ ಅಂತಿತ್ತಲ್ಲ, ರಾಜಮನೆತನ. ನಾವು ಭಾರತದ ಹಳೆಯದಾದ, ಭಾರತದಲ್ಲಿ ಮೊದಲ ಸಾಮ್ರಾಟ ಯಾರು ಅಂತ ಕೇಳಿದ್ರೆ ಚಂದ್ರಗುಪ್ತ ಮೌರ್ಯ. ಹಳೆಯದಾದ ಸಾಮ್ರಾಜ್ಯ ಅಂದ್ರೆ ಮೌರ್ಯ ಸಾಮ್ರಾಜ್ಯ. ನೆಕ್ಸ್ಟ್, ಮೊದಲ ಭಾರತೀಯ ಸಾಮ್ರಾಜ್ಯವನ್ನು, ಭಾರತದಲ್ಲಿ ಮೊಟ್ಟ ಮೊದಲಿಗೆ ಸಾಮ್ರಾಜ್ಯವನ್ನು ಸ್ಥಾಪಿಸಿದವರು ಯಾರು ಅಂತ ಕೇಳ್ತಾರೆ? ಚಂದ್ರಗುಪ್ತ ಮೌರ್ಯ. ಇವನ ರಾಜಧಾನಿ ಯಾವುದು? ಪಾಟಲಿಪುತ್ರ. ಪಾಟಲಿಪುತ್ರದಲ್ಲಿ ಇವು ಒಂದು ಅರಮನೆ ಕಟ್ಟಿರ್ತಾನಂತ, ಭಾಳ ವಿಶಾಲವಾದ ಪ್ರದೇಶದಲ್ಲಿ. ಅದರ ಬಗ್ಗೆ ಈ ಮೇಘಸ್ಥಾನಿಸ ಗ್ರೀಕ್ ಭಾಷೆಯಲ್ಲಿ ಬರೆದಿರುವ ಇಂಡಿಕಾ ಕೃತಿಯೊಳಗೆ ಬರ್ದಾನ. ಆ ಅರಮನೆಯನ್ನು ಕಟ್ಟಲಿಕ್ಕೆ ಏನನ್ನು ಬಳಸಲಾಗಿತ್ತು? ಕಂಪ್ಲೀಟ್ ಕಟ್ಟಿಗೆಯಿಂದ ಕಟ್ಟಿದ್ರಂತ. ಅದು ಸಹಿತ ಕ್ವಶನ್ ಕೇಳ್ಯಾರ. ಅರಮನೆಯನ್ನು ಕಟ್ಟಿಗೆಯಿಂದ ನಿರ್ಮಿಸಲಾಗಿತ್ತು. ನೆಕ್ಸ್ಟ್, ಸ್ಯಾಂಡ್ರೋಕೋಟಸ್ ಎಂದು ಗುಪ್ತ ಏನದಂದ್ರೆ ಈ ಗ್ರೀಕರ ಕರೆದಾರ. ಹಾಗಾದರೆ ಚಂದ್ರಗುಪ್ತ ಮೌರ್ಯನಿಗೆ ಸ್ಯಾಂಡ್ರೋಕೋಟಸ್ ಎಂದು ಕರೆಯಲಾಗಿದೆ. ಹಂಗೆ ಕರೆದವರು ಯಾರು ಅಂತೇಳಿ ಗುರುತಿಸಿದ್ದಾರೆ ಅಂದರೆ ಸರ್ ವಿಲಿಯಂ ಜೋನ್ಸ್ ಹೇಳ್ತಾನೆ. ಯಾರಿಗೆ ಗುರುತಿಸ್ಯಾರ ಇದನ್ನು? ಸರ್ ವಿಲಿಯಂ ಜೋನ್ಸ್.
ಸರ್ ವಿಲಿಯಂ ಜೋನ್ಸ್ ಅವರ ಪ್ರಕಾರ ಸ್ಯಾಂಡ್ರೋಕೋಟಸ್ ಎಂದರೆ ಚಂದ್ರಗುಪ್ತ ಮೌರ್ಯ. ಕರೆಕ್ಟ್ ಆಯ್ತು. ಹಾಗಾದರೆ ಕಾಮೆಂಟ್ಸ್ ಬಾಕ್ಸ್ದಾಗ ಇಲ್ಲೊಂದು ಕನ್ಫ್ಯೂಷನ್ ಆಗ್ತದೆ ಎಕ್ಸಾಮ್ದಾಗ, ಬಿಂಬಸಾರ ಯಾರು ಬಿಂದುಸಾರ ಯಾರು ಅಂತೇಳಿ. ಅಜಾತಶತ್ರುವಿನ ಅಪ್ಪ ಬಿಂಬಸಾರ, ಅಶೋಕನ ಅಪ್ಪ ಬಿಂದುಸಾರ, ಹಿಂಗೊಂದು ಟಿಕ್ಕಿ ಇಟ್ಬಿಡೋದು, ಅಶೋಕ ಬಿಂದು, ಇದು ನೆನಪಿಗಿರಲಿ. ಹಾಗಾದರೆ ಸರ್ ವಿಲಿಯಂ ಜೋನ್ಸ್ ಇತಿಹಾಸದೊಳಗೆ ಎಲ್ಲೋ ಒಂದು ಕಡೆ ಫೇಮಸ್ ಆಗಿ ಹೋಗ್ಯಾರ. ಮತ್ತು ಈ ಕಲ್ಕತ್ತಾದಲ್ಲಿ ಏಸಿಯಾಟಿಕ್ ಸೊಸೈಟಿ ಅಂತೇಳಿ ಸ್ಥಾಪನೆ ಮಾಡ್ತಾರೆ 1780ರದಾಗ. ಆ ಏಸಿಯಾಟಿಕ್ ಸೊಸೈಟಿಯನ್ನು ಸರ್ ವಿಲಿಯಂ ಜೋನ್ಸ್ ಅವರೇ ಸ್ಥಾಪನೆ ಮಾಡಿದ್ದು. ಅವ್ರ ಪ್ರಕಾರನೇ ಏನು ಹೇಳಲಾಗಿದೆ ಅಂದರೆ ಸ್ಯಾಂಡ್ರೋಕೋಟಸ್ ಎಂದರೆ ಏನು ಅಂದರೆ ಚಂದ್ರಗುಪ್ತ ಮೌರ್ಯನಿಗೆ ಕರೆಯಲಾಗಿದೆ. ಹಾಗಾದರೆ ಅದೇ ಗ್ರೀಕರು ಬಿಂದುಸಾರನಿಗೆ ಏನೆಂದು ಕರೆದಿದ್ದಾರೆ? ಬಿಂದುಸಾರನಿಗೆ ಗ್ರೀಕ್ ಲೇಖಕರು ಏನೆಂದು ಕರೆದಿದ್ದಾರೆ? ಇದು ತಾವು ಕಮೆಂಟ್ಸ್ ಬಾಕ್ಸ್ನಾಗ ಹಾಕಬೇಕು. ನೆಕ್ಸ್ಟ್, ಚಂದ್ರಗುಪ್ತ ಮೌರ್ಯ ಅವರ ಪುಸ್ತಕದಲ್ಲಿ ಪ್ರಮುಖವಾಗಿ ಕಾಣಿಸಿಕೊಂಡಿದ್ದಾರೆ. ಯಾವ ಪುಸ್ತಕದಲ್ಲಿ ಚಂದ್ರಗುಪ್ತ ಮೌರ್ಯನ ಬಗ್ಗೆ ನಮೂದಿಸಲಾಗಿದೆ? ಚಂದ್ರಗುಪ್ತ ಮೌರ್ಯನು ಮತ್ತು ಕೌಟಿಲ್ಯನು ಕುತಂತ್ರದಿಂದ ಅಥವಾ ಕೌಟಿಲ್ಯನ ಕುತಂತ್ರದಿಂದ ಚಂದ್ರಗುಪ್ತ ಮೌರ್ಯನೇ ಸಿಂಹಾಸನಕ್ಕೆ ಬಂದಿದ್ದನು ಎಂದು ಗುಪ್ತರ ಆಸ್ಥಾನದ ಸಂಸ್ಕೃತ ನಾಟಕಕಾರ ಯಾರದರಂದ್ರೆ ವಿಶಾಖದತ್ತ. ಯಾವ ನಾಟಕ ಅಂದ್ರೆ ಮುದ್ರಾ ರಾಕ್ಷಸ ಎಂಬ ನಾಟಕದಲ್ಲಿ ವಿವರಿಸಲಾಗಿದೆ. ಭಾಸ ಏನು ಬರೆದನ? ಇವನು ಸಂಸ್ಕೃತ ನಾಟಕ ಸ್ವಪ್ನ ವಾಸವದತ್ತ ಕೃತಿಯನ್ನು ಬರೆದಿದ್ದಾನೆ. ಸ್ವಪ್ನ ವಾಸವದತ್ತ ಐತ್ರೆ. ಹಾಗಾದರೆ ಶೂದ್ರಕ ಏನು ಬರೆದಾನ ಅಂದ್ರೆ ಮೃಚ್ಛಕಟಿಕ. ಇದು ಒಂದು ಪ್ರೇಮ ಕಥೆ, ಲವ್ ಸ್ಟೋರಿ ಅದಂದಂಗ. ಮೃಚ್ಛಕಟಿಕ ಎನ್ನುವುದನ್ನು ಬರೆದಾರ. ಚಾರುಲತಾ ಮತ್ತು ವಸಂತ ಸೇನೆಗಳ ನಡುವೆ ಇರುವಂತಹ ಅತ್ಯಂತ ಸುಂದರವಾದ ಪ್ರೇಮ ಕಥೆಯನ್ನು ಇದರಲ್ಲಿ ವಿವರಿಸಲಾಗಿದೆ. ನಿಮಗೆ ಮತ್ತೆ ಕಲ್ಪನೆ, ಸರ್ ಕಥೆ ಏನಿತ್ತು ರೀ ಅಂತ ಹೇಳಿ ಅದು ಕೇಳಲ್ಲ ಎಕ್ಸಾಮ್ದಾಗ. ಪ್ರೇಮ ಕಥೆ ಇತ್ತು, ಅದಕ್ಕಿಷ್ಟೇ ಕೇಳ್ತಾರೆ. ಮೃಚ್ಛಕಟಿಕ ಇದಕ್ಕೆ ಸಂಬಂಧಿಸಿದೆ. ಇಟ್ ಈಸ್ ರಿಲೇಟೆಡ್ ಟು ಲವ್ ಸ್ಟೋರಿ. ಯಾರ ಇಬ್ಬರ ನಡಬರ್ಕ ಅಂತ ಕೇಳ್ತಾರೆ? ಚಾರುಲತಾ ಮತ್ತು ವಸಂತ ಸೇನೆ ಅವರ ನಡುವೆ. ವಿಶಾಖದತ್ತ ಬರೆದಿರುವ ಕೃತಿ ಯಾವುದಂದ್ರೆ ಮುದ್ರಾ ರಾಕ್ಷಸ ಮತ್ತು ದೇವಿ ಚಂದ್ರಗುಪ್ತಂ ನಾಟಕ. ಇವರು ಅಶ್ವಘೋಷ ಯಾರ ಆಸ್ಥಾನದಾಗಿದ್ದರು ಅಂದ್ರೆ ಕನಿಷ್ಕನ ಆಸ್ಥಾನಕನಾಗಿದ್ದನು. ಚಂದ್ರಗುಪ್ತ ಮೌರ್ಯನ ಪ್ರಸಿದ್ಧ ಮಂತ್ರಿ ಚಾಣಕ್ಯ ಯಾವ ವಿಶ್ವವಿದ್ಯಾಲಯದಲ್ಲಿ ಹೆಸರಾಂತ ಶಿಕ್ಷಕನಾಗಿದ್ದನು? ತಕ್ಷಶಿಲಾ. ಈಗೆಲ್ಲದಂದ್ರೆ ಪಾಕಿಸ್ತಾನ್. ಉಜ್ಜಯಿನಿ ಇದು ಎಲ್ಲದನ ಮಧ್ಯಪ್ರದೇಶ. ಯಾವ ನದಿಯ ದಡದಲ್ಲಿ ಇದೆ ಅಂದರೆ ಕ್ಷಿಪ್ರ ನದಿಯ ದಡದಲ್ಲಿ, ಕ್ಷಿಪ್ರ ನದಿ. ಹಾಗಾದರೆ ಉಜ್ಜಯಿನಿಯಲ್ಲಿ ಇರುವಂಥ ದೇವಾಲಯ ಯಾವುದು ಅಂತ ಕೇಳ್ತಾರೆ? ಮಹಾಕಾಳೇಶ್ವರ ದೇವಾಲಯ ಇರುವುದು ಉಜ್ಜಯಿನಿ. ಪಾಟಲಿಪುತ್ರ ಈ ನಗರದ ಸ್ಥಾಪಕ ಯಾರು ಅಂತ ಕೇಳ್ತಾರ? ಇಲ್ಲೇ ನೋಡಿ ಸ್ವಲ್ಪ ಕನ್ಫ್ಯೂಷನ್ ಮಾಡ್ತಿರ್ತಾರೆ. ಅಜಾತಶತ್ರು ಸ್ಥಾಪಕ, ರಾಜಧಾನಿ ಮಾಡಿಕೊಂಡ ಉದಯನ್ನ. ಹಾಗಾದರೆ ಪಾಟಲಿಪುತ್ರದ ಸ್ಥಾಪಕ ಯಾರು ಅಂದ್ರೆ ಅಜಾತಶತ್ರು. ಅಜಾತಶತ್ರುವಿನ ಅಪ್ಪ ಯಾರು ಅಂತ ಕೇಳಿದ್ರೆ ಅಂದ್ರೆ ಬಿಂಬಸಾರ. ಹಾಗಾದರೆ ಅಜಾತಶತ್ರುವಿನ ಮಗ ಯಾರು ಅಂದ್ರೆ ಉದಯನ್ನ. ಈ ಉದಯನ್ನ ರಾಜಧಾನಿ ಮಾಡ್ಕೋತಾನ ಈ ಊರು ಸ್ಥಾಪನೆ ಮಾಡಿದ ಅಜಾತಶತ್ರು. ಏನು ವಿಕ್ರಮಶಿಲಾ ವಿಶ್ವವಿದ್ಯಾಲಯ ಇಂಡಿಯನ್ ಓಲ್ಡೆಸ್ಟ್ ಯೂನಿವರ್ಸಿಟಿಗಳಲ್ಲಿ ಇದು ಎಲ್ಲಿ ಅದ ಅಂದ್ರೆ ಬಿಹಾರದಲ್ಲಿ ಇದೆ. ಒನ್ ಆಫ್ ದಿ ಓಲ್ಡೆಸ್ಟ್ ಯೂನಿವರ್ಸಿಟಿ ಇನ್ ಇಂಡಿಯಾ ವಿಕ್ರಮಶಿಲಾ ವಿಶ್ವವಿದ್ಯಾಲಯ. ಯಾವ ವರ್ಷದಲ್ಲಿ ಸೆಲ್ಯೂಕಸ್ ಮೌರ್ಯ ಚಂದ್ರಗುಪ್ತ ಮೌರ್ಯನು ಸೆಲ್ಯೂಕಸ್ನನ್ನು ಸೋಲಿಸಿದನು? ಫಸ್ಟ್ ಸೆಲ್ಯೂಕಸ್ ಯಾರು? ಗ್ರೀಕ್. ಯಾರ ಸೇನಾಧಿಕಾರಿಯಾಗಿದ್ದ ಅಂದ್ರೆ ಅಲೆಕ್ಸಾಂಡರ್ ದಿ ಗ್ರೇಟ್. ಅವನು ವಾಪಸ್ ಹೋಗೋತ್ತಿಗೆ ಇವನಿಗೆ ನೇಮಕ ಮಾಡಿ ಹೋಗಿರ್ತಾನ. ಅಲೆಕ್ಸಾಂಡರ್ ಎಲ್ಲಿ ಮರಣ ಹೊಂದ್ಯಾನಂದ್ರೆ ಬೆಬಿಲೋನಿಯಾದಲ್ಲಿ 323 BCಯಲ್ಲಿ. ಹುಟ್ಟಿದ್ದ ಯಾವಾಗ 356. ಸಿಂಹಾಸನಕ್ಕೆ ಬಂದಿದ್ದ ಯಾವಾಗ 336. ಭಾರತ ಮೇಲೆ ದಾಳಿ ಮಾಡಿದ್ದು 326. ಮರಣ ಹೊಂದಿದ್ದು 323. ಭಾರಿ ಪಾಸ್ಟ್ನಾಗ ಬಂದು ಹೋಗಿಬಿಟ್ರಿ ಅವರು. ತಂದೆ ಯಾರು? 2ನೇ ಫಿಲಿಪ. ತಾಯಿ ಯಾರು? ಒಲಂಪಿಯ. ರಾಜಕೀಯ ಗುರು ಅರಿಸ್ಟಾಟಲ. ಅವ್ರ ಗುರು ಯಾರು? ಪ್ಲೇಟೋ. ಅವ್ರ ಗುರು ಯಾರು ಅಂತ ಕೇಳಿದ್ರಂದ್ರೆ ಸಾಕ್ರೆಟಿಸ್. ಸಾಕ್ರೆಟಿಸ್, ಪ್ಲೇಟೋ, ಅರಿಸ್ಟಾಟಲ್, ಅಲೆಕ್ಸಾಂಡರ್. ಇಟ್ಟು ನೆನಪಿರಬೇಕು. ನೆಕ್ಸ್ಟ್, ಯಾವ ವರ್ಷದಲ್ಲಿ ಈ ಸೆಲ್ಯೂಕಸ್ ಏನಂದ್ರೆ ಸಿಂಧ್ ಪ್ರದೇಶವನ್ನು ಆಳುತ್ತಿದ್ದ? ಸಿಂಧ್ ಪ್ರಾಂತ್ಯದ ಮೇಲೆ ಚಂದ್ರಗುಪ್ತ ಮೌರ್ಯ ದಾಳಿ ಮಾಡ್ತಾನೆ. ದಾಳಿ ಮಾಡಿದ್ದು ಯಾವಾಗ ಅಂತ ಕೇಳಿದ್ರೆ ಕ್ರಿಸ್ತಪೂರ್ವ 305ರಲ್ಲಿ.
ಸೆಲ್ಯೂಕಸನನ್ನು ಸೋಲಿಸಿ ಅವನ ಸಹೋದರಿ ಅಂತೇಳಿ ಹೇಳ್ತಾರೆ, ಅವನ ಮಗಳು ಅಂತ ಹೇಳ್ತಾರೆ ಕೆಲವೊಂದು ಕಡೆ. ಅದರ ಬಗ್ಗೆ ತಲೆ ಕೆಡಿಸ್ಕೋಬೇಡ್ರಿ. ಅವ್ರು ಯಾರು ಯಾಕಿಲ್ಲಕ್ಕ ಲಗ್ನ ಯಾರಿಗೆ ಆದ ಅನ್ನೋದು ಇಂಪಾರ್ಟೆಂಟಾ. ಹೆಲೇನಾ ಯಾರನ್ನು ವಿವಾಹವಾದನು? ಹೆಲೇನಾ. ಈ ಹೆಲೇನಾಳನ್ನು ವಿವಾಹವಾಗಲಕ್ಕ ಸೆಲ್ಯೂಕಸ್ ರಾಜಾಗ ಇವನೇ ಯುದ್ಧದಲ್ಲಿ ಸಾಕಿರುವ ಪಳಗಿಸಿದ ಆನೆಗಳನ್ನು 500 ಕೊಟ್ಟು ತೊಗೊಂಡು ಬರ್ತಾನೆ. 500 ಯುದ್ಧದ ಆನೆಗಳನ್ನು ಯಾರಿಗೆ ಕೊಡ್ತಾನ ರೀಮ? ಸೆಲ್ಯೂಕಸ್ ಕೊಡ್ತಾನೆ ಮಾವಗ. ನಂತರ ಅವನ ಮಗಳನ್ನು ತಾನು ವಿವಾಹವಾಗಿ ಬರ್ತಾನೆ. ಕರೆ ಅಂದರೆ ಇವನೇ ಅಪಾರವಾದಂಥ ಯುದ್ಧದ ಪರಿಹಾರ ತರಬೇಕು. ಬದಲಾಗಿ ಏನಂದ್ರೆ ಆ ಹೆಲೇನಾಳ ಸಲುವಾಗಿ ಇವನೇ ಏನು ಮಾಡ್ತಾನಂದ್ರೆ 500 ಯುದ್ಧದ ಆನೆಗಳನ್ನು ಕೊಟ್ಟು ಬಂದಾನ. ನೆಕ್ಸ್ಟ್ ಇಲ್ಲೇ ಇದಕ್ಕೇನೋ ಒಂದು ವರ್ಡ್ ನೋಡಿ. ಈ ಸೆಲ್ಯೂಕಸ ಇವನ ರಾಯಭಾರಿಯಾಗಿನೇ ಹೆಲೇನಾಳ ಆರೋಗ್ಯ ವಿಚಾರಣೆ ಮಾಡಕ್ಕೆ ಕೊಟ್ಟು ಕಳಿಸಿರ್ತಾನೆ. ಇವ ಯಾರಿಗೆ ಅಂತ ಕೇಳಿದ್ರೆ ಮೇಘಸ್ತಾನಿಸ್ಗ. ಮೇಘಸ್ತಾನಿಸನು ಯಾರು ಅಂದ್ರೆ ಗ್ರೀಕರವ. ಯಾರ ಆಸ್ಥಾನಕ್ಕೆ ಬರ್ತಾನೆ ಅಂದರೆ ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ. ಯಾರ ರಾಯಭಾರಿಯಾಗಿ? ಸೆಲ್ಯೂಕಸನ ರಾಯಭಾರಿಯಾಗಿ. ಏನು ಬರ್ದಾನ ಅಂದ್ರೆ ಇಂಡಿಕಾ ಕೃತಿ ಬರೆದಿದ್ದಾನೆ. ಇಂಡಿಕಾ ಕೃತಿ ಯಾವ ಭಾಷೆದಾಗ ಬರ್ದಾನ ಅಂದ್ರೆ ಗ್ರೀಕದಾಗ ಬರ್ದಾನ. ಮೌರ್ಯರ ಕಾಲದ ಆಡಳಿತದಲ್ಲಿ 7 ಸಮಾಜವನ್ನು 7 ವರ್ಗಗಳಾಗಿ ವಿಂಗಡಿಸಲಾಗಿತ್ತು. ಇವನೇ ಕೊಟ್ಟಾನ್ರಿ ಮಾಹಿತಿ. ಮೌರ್ಯರ ಕಾಲದಲ್ಲಿ ಸಮಾಜ ಎಷ್ಟು ವರ್ಗಗಳಾಗಿ ವಿಂಗಡಿಸಲಾಗಿತ್ತು? 7. ಯಾವ ಪುಸ್ತಕ ಬರ್ದಾನ? ಇಂಡಿಕಾ. ಪಾಟಲಿಪುತ್ರದಲ್ಲಿ ಕಟ್ಟಿಗೆಯಿಂದ ನಿರ್ಮಿತವಾದ ಅತ್ಯಂತ ವಿಶಾಲವಾದ ಅರಮನೆ ಇತ್ತು. ಅವನೇ ಬರ್ದಾನ. ಭಾರತದಲ್ಲಿ ಇರುವೆಗಳು ಬಂಗಾರ ಬಣ್ಣವನ್ನು ಹೊಂದಿವೆ ಅಂದರೆ ಇದರ ಅರ್ಥ ಮೌರ್ಯರ ಕಾಲದಲ್ಲಿ ಅಪಾರವಾದ ಬಂಗಾರ ಸಿಗುತ್ತಿತ್ತು ಎನ್ನುವ ಸಂಕೇತ ಇದೇ ಪುಸ್ತಕದಾಗದ. ಭಾರತದಲ್ಲಿ ಗುಲಾಮಗಿರಿ ಪದ್ಧತಿ ಇರಲಿಲ್ಲ ಅಂತೇಳೇನ ಅಂದರೆ ಇದರ ಅರ್ಥ ಅವನು ಗ್ರೀಕದಲ್ಲಿ ನೋಡಿದಷ್ಟು ಗುಲಾಮಗಿರಿ ಭಾರತದಲ್ಲಿ ಇರಲಿಲ್ಲ ಅಂದಂಗ. ಈ ಎಲ್ಲ ವಿಚಾರಧಾರೆಗಳು ಅಡ್ಮಿನಿಸ್ಟ್ರೇಷನ್ಗೆ ರಿಲೇಟೆಡ್ ಯಾರು ಬರ್ದಾರ ರೀ? ಮೇಘಸ್ತಾನಿಸ್ ಬರ್ದಾನ. ನೆಕ್ಸ್ಟ್ ಪ್ರಸಿದ್ಧ ಗ್ರೀಕ್ ರಾಯಭಾರಿ ಮೇಘಸ್ತಾನಿಸನು ಯಾರ ಆಸ್ಥಾನಕ್ಕೆ ಬಂದನು? ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ. ಯಾರು ಕಳಿಸಿದ್ರು? ಸೆಲ್ಯೂಕಸ್. ಯಾರಿಗೆ ನೋಡ್ಲಿಕ್ಕೆ ಬಂದಿದ್ದ ಅಂದ್ರೆ ಸೆಲ್ಯೂಕಸನ ಮಗಳು ಹೆಲೇನಾ ಆರಾಮದಳೋ ಇಲ್ಲೋ ಅಂತೇಳಿ ನೋಡ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದ. ನೆಕ್ಸ್ಟ್ ಚಂದ್ರಗುಪ್ತ ಮೌರ್ಯ ಪಾಟಲಿಪುತ್ರದಲ್ಲಿ ಅರಮನೆಯನ್ನು ಕಟ್ಟಲು ಏನನ್ನು ಬಳಸಿದ್ದನು ಅಂತ ಕೇಳ್ಯಾರ ನೋಡಿ ಎಕ್ಸಾಮ್ದಾಗ. ಕಟ್ಟಿಗೆಯಿಂದ ನಿರ್ಮಿಸಿದ್ದನು. ನೆಕ್ಸ್ಟ್ ಇಲ್ಲೊಂದು ಹೋಮ್ವರ್ಕ್ ಕೊಡ್ತೀನಿ. ಮೈಸೂರಿನ ಅರಮನೆಯ ವಿನ್ಯಾಸಕಾರ ಯಾರು ಅಂತೇಳಿ ಕೇಳಿದ್ರು. ಆ ಅರಮನೆಯ ನಾನು ಈ ಅರಮನೆ ನೆನಪಂದದ. ಮೈಸೂರಿನ ಅರಮನೆಯ ವಿನ್ಯಾಸಕಾರ ಯಾರು? ಸರ್ ಹೆನ್ರಿ ಇರ್ವಿನ್. ಸಿವಿಲ್ PSI ಕ್ವಶನ್ ಇದು. ಸರ್ ಹೆನ್ರಿ ಇರ್ವಿನ್ ನೆನಪಿಟ್ಕೋಬೇಕು. ಈ ಕೆಳಗಿನ ಯಾವ ಪ್ರಾಚೀನ ನಗರವನ್ನು ಕುಮ್ರಾಹರ ಎಂದು ಕರೆಯುತ್ತಾರೆ? ಇಲ್ಲದ ನೋಡಿ ಕ್ವಶನ್. ಈ ಕೆಳಗಿನ ಯಾವ ಪ್ರಾಚೀನದ ನಗರವನ್ನು ಕುಮ್ರಾಹರ ಎಂದು ಕರೆಯುತ್ತಾರೆ? ಇದಕ್ಕೆ ತಮಗೆ ಸರಿಯಾದ ಉತ್ತರಕ್ಕೆ ಆನ್ಸರ್ ಮಾಡಿ ಕಾಮೆಂಟ್ಸ್ ಬಾಕ್ಸ್ನ ತಿಳಿಸ್ರಿ. ಎಲ್ಲರಿಗೂ ಧನ್ಯವಾದಗಳು.